ಇವತ್ತು ಇಷ್ಟೆಲ್ಲ ಬೆಳವಣಿಗೆ ನಂತರ ಕಾನೂನು ಸಲಹೆಗಾರರಾಗಿರುವಂತಹ ಎಎಸ್ ಪೊನ್ನಣ್ಣ ಅವರನ್ನ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮುಖರ್ಜಿ ಅವರು ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮೂಲಕ ಬುರ್ಡೆ ಗ್ಯಾಂಗ್ ಷಡ್ಯಂತ್ರಿಗಳಿಗೆ ನಡುಕ ಶುರುವಾಗಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಿಎಂ ಕಾನೂನು ಸಲಹೆಗಾರರನ್ನ ಮೊಹಂತಿ ಅವರು ಭೇಟಿ ಮಾಡಿದ್ದಾರೆ. ಪೊನ್ನಣ್ಣ ಭೇಟಿಯಾದಂತಹ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ವಿಧಾನಸಭೆ ಮೊಗಸಾಲೆಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿರುವ ತನಿಖಾ ವರದಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಬುರ್ಡೆ ಗ್ಯಾಂಗ್ ಷಡ್ಯಂತ್ರಗಳಿಗೆ ನಡುಕ ಶುರುವಾಗಿದೆ. ನೋಡಿ, ಇವತ್ತು ಒಂದು ಕಡೆ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡಿ ತುಂಬಾ ದಿನಗಳಾಗಿದೆ. ಅದರ ಅಂಶಗಳು ಈಗ ಲಭ್ಯ ಆಗಿರೋದು, ಅದರಲ್ಲಿ ಆರೋಪಿಗಳು ಎಷ್ಟು ಜನ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಲಾಗಿದೆ. A1, A2, A3, A4, A5, A6 6 ಜನ. ಅದರಲ್ಲಿ ಚಿನ್ನಯ್ಯ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದಿದ್ದಾಯ್ತು. ಉಳಿದವರ ಬಂಧನ ಯಾವಾಗ? ಕಾರಣಾತ್ಮಕವಾಗಿ ಮುಂದೆ ಇರುವಂತಹ ಐದು ಸಾಧ್ಯತೆಗಳು ಏನು ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ತನಿಖಾ ವರದಿ ಸಬ್ಮಿಟ್ ಆಗಿದೆ, ಮತ್ತೊಂದು ಕಡೆ ತನಿಖಾ ತಂಡದ ಮುಖ್ಯಸ್ಥರು ಹೋಗಿ ಇವತ್ತು ಕಾನೂನು ಸಲಹೆಗಾರರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಮುಂದೆ ಏನು? ನಾಗೇಂದ್ರ, ಈಗ ಮುಂದಿನ ಆಯ್ಕೆ ಅಂತ ಹೇಳಿದ್ರೆ ಈಗಾಗಲೇ ಏನು ಕಾಗ್ನಿಸಬಲ್ ಗಳನ್ನ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಬೆಳ್ತಂಗಡಿ ಕೋರ್ಟ್ ಮಾಡಬಹುದಾಗಿದೆ, ಅಥವಾ ಸೆಕ್ಷನ್ಗಳು ಇರುವಂತಹ ಒಂದು ಕಾರಣದಿಂದಾಗಿ ಸೆಷನ್ ಕೋರ್ಟ್ಗೆ ಈಗಾಗಲೇ ಅದನ್ನು ವರ್ಗಾವಣೆ ಮಾಡಬಹುದಾಗಿದೆ, ಅಥವಾ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತಷ್ಟು ನೀವು ತನಿಖೆಯನ್ನು ಮುಂದುವರಿಸಿ ಅನ್ನುವಂತಹ ಒಂದು ನಿರ್ದೇಶನವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆಲ್ಲವೂ ಕೂಡ ಆದ್ರೆ ನಂತರ ಆರೋಪಿಗಳಿಗೆ ಸಮನ್ಸ್ ಜಾರಿಯಾಗುತ್ತೆ. ಸಮನ್ಸ್ ಜಾರಿಯಾಗಿ ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅಲ್ಲಿ ಅವರ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ಆಗಲಿದೆ. ಯಾಕಂದ್ರೆ ಇಲ್ಲಿಯವರೆಗೂ ಒಬ್ಬನನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಆರೋಪಿಗಳನ್ನ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಈಗಾಗಲೇ ಕಾಗ್ನಿಸಬಲ್ ರಿಪೋರ್ಟ್ ಅಂದ್ರೆ ಫರ್ಜರಿ ರಿಪೋರ್ಟ್ ಏನಿದೆ, ಆ ಫರ್ಜರಿ ರಿಪೋರ್ಟ್ಗಳನ್ನು ಸಲ್ಲಿಕೆ ಮಾಡಿರುವಂತಹ ಕಾರಣದಿಂದಾಗಿ ಇದರಲ್ಲಿ ಅವರು ತಪ್ಪಿತಸ್ಥರು ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಸಮನ್ಸ್ ಜಾರಿಯಾಗುತ್ತೆ. ಇಲ್ಲಿ ಒಂದು ವ್ಯವಸ್ಥೆಯನ್ನ ಅಂದ್ರೆ ಸರ್ಕಾರದ ಒಂದು ವ್ಯವಸ್ಥೆಯನ್ನ, ವ್ಯಕ್ತಿಯನ್ನ ಹಾಗೂ ಸಂಸ್ಥೆಯನ್ನ ಮಿಸ್ಗೈಡ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ತನ್ನ ಒಂದು ದುರ್ಲಾಭಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಮಿಸ್ಗೈಡ್ ಮಾಡಿರೋದು ಇಲ್ಲಿಗೆ ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಒಂದು ರಿಪೋರ್ಟ್ಗಳು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಂದ್ರೆ ಅಷ್ಟೊಂದು ಮ್ಯಾನ್ ಪವರ್, ಪೊಲೀಸ್ ಫೋರ್ಸ್ ಮತ್ತೆ ಸಾಕಷ್ಟು ಒಂದು ಟೈಮ್ ಏನಿದೆ ಅದೆಲ್ಲವೂ ಕೂಡ ಇವರ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ಫರ್ಜರಿ ರಿಪೋರ್ಟ್ ಏನಿದೆ ಅದನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು. ಹೀಗಾಗಿ ಮುಂದಿನ ಹಂತದ ಒಂದು ಕೋರ್ಟ್ ಪ್ರಕ್ರಿಯೆ ಏನಿದೆ ತೀವ್ರಗತಿಯಲ್ಲಿ ಮುಂದಾಗಲಿದೆ ಅಂತಾನೆ ಹೇಳಬಹುದಾಗಿದೆ. ಇಲ್ಲಿ ಅಕಸ್ಮಾತ್ ಬೆಳ್ತಂಗಡಿ ಕೋರ್ಟೇ ಇದನ್ನೆಲ್ಲವನ್ನು ಕೂಡ ಅಂದ್ರೆ ವಿಚಾರಣೆಯನ್ನ ನಡೆಸುತ್ತೆ ಅಂತ ಹೇಳೋದಾದ್ರೆ ಮೊದಲಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡುವಂತಹ ಸಾಧ್ಯತೆ ಇರುತ್ತೆ. ನಂತರ ಅವರು ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ನ ಮುಂದೆ ಅವರು ತಮ್ಮ ಒಂದು ಹೇಳಿಕೆಗಳು ಏನಿದೆ, ಈಗಾಗಲೇ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಆ ರಿಪೋರ್ಟ್ಗೆ ಸಂಬಂಧಿತವಾದಂತಹ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತು ಆಗ ಅವರ ಹೇಳಿಕೆಗಳನ್ನು ದಾಖಲು ಮಾಡುವಂತಹ ಮುಖಾಂತರ ಕೋರ್ಟ್ ಮುಂದಿನ ಪ್ರಕ್ರಿಯೆಗಳನ್ನು ಮುಂದುವರೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೆ ಕೇಳಿ ಬಂದಂತಹ ಅಂದ್ರೆ ಅಷ್ಟು ಜನ ಆರೋಪಿಗಳ ಅನಿಸಿದ್ರು ಕೂಡ ಅಥವಾ ಅವರ ಮೇಲೆ ಆರೋಪ ಇದ್ದರೂ ಕೂಡ ಅವರನ್ನ ಬಂಧನ ಯಾಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಈಗ ಸದ್ಯ ರಿಪೋರ್ಟ್ ಸಲ್ಲಿಕೆಯಾದ ಬಳಿಕ ಕೋರ್ಟ್ ಏನು ನಿರ್ದೇಶನವನ್ನ ಕೊಡುತ್ತೆ ಅದರ ಮೇಲೆ ಅವರು ಬಂಧನ ಮಾಡಬೇಕಾ ಅಥವಾ ಅವರನ್ನ ನೋಟಿಸ್ ನೀಡಿ ಅವರನ್ನ ವಿಚಾರಣೆಗೆ ಕರೆಸಿಕೊಳ್ಬೇಕಾ ಅನ್ನುವಂಥದ್ದು ಮುಂದಿನ ಹಂತದ ನಿರ್ಧಾರ ಕೋರ್ಟ್ನ ಕೈಯಲ್ಲಿರುವಂಥದ್ದು. ಹೀಗಾಗಿ ಈ ಒಂದು ಆಯ್ಕೆಗಳ ಮುಖಾಂತರ ಮುಂದಿನ ಪ್ರಕ್ರಿಯೆ ಏನು ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಇವತ್ತು ಇಷ್ಟೆಲ್ಲ ಬೆಳವಣಿಗೆ ನಂತರ ಕಾನೂನು ಸಲಹೆಗಾರರಾಗಿರುವಂತಹ ಎಎಸ್ ಪೊನ್ನಣ್ಣ ಅವರನ್ನ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮುಖರ್ಜಿ ಅವರು
ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮೂಲಕ ಬುರ್ಡೆ ಗ್ಯಾಂಗ್ ಷಡ್ಯಂತ್ರಿಗಳಿಗೆ ನಡುಕ ಶುರುವಾಗಿದೆ. ಬೆಳಗಾವಿ ಸುವರ್ಣಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಿಎಂ ಕಾನೂನು ಸಲಹೆಗಾರರನ್ನ ಮೊಹಂತಿ ಅವರು ಭೇಟಿ ಮಾಡಿದ್ದಾರೆ. ಪುನಃ ಭೇಟಿಯಾದಂಥ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ವಿಧಾನಸಭೆ ಮೊಗಸಾಲೆಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಕೋರ್ಟ್ಗೆ ಸಲ್ಲಿಸಿರುವ ತನಿಖಾ ವರದಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಬುರ್ಡೆ ಗ್ಯಾಂಗ್ ಷಡ್ಯಂತ್ರಗಳಿಗೆ ನಡುಕ ಶುರುವಾಗಿದೆ. ನೋಡಿ, ಇವತ್ತು ಒಂದು ಕಡೆ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡಿ ತುಂಬಾ ದಿನಗಳಾಗಿದೆ. ಅದರ ಅಂಶಗಳು ಈಗ ಲಭ್ಯ ಆಗಿರೋದು, ಅದರಲ್ಲಿ ಆರೋಪಿಗಳು ಎಷ್ಟು ಜನ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಕೂಡ ಮಾಡಲಾಗಿದೆ. A1, A2, A3, A4, A5, A6 6 ಜನ. ಅದರಲ್ಲಿ ಚಿನ್ನಯ್ಯ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿ ಬಂದಿದ್ದಾಯ್ತು. ಉಳಿದವರ ಬಂಧನ ಯಾವಾಗ? ಕಾನೂನಾತ್ಮಕವಾಗಿ ಮುಂದೆ ಇರುವಂತಹ ಐದು ಸಾಧ್ಯತೆಗಳು ಏನು ಅನ್ನೋದು ಈಗ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ತನಿಖಾ ವರದಿ ಸಬ್ಮಿಟ್ ಆಗಿದೆ. ಮತ್ತೊಂದು ಕಡೆ ತನಿಖಾ ತಂಡದ ಮುಖ್ಯಸ್ಥರು ಹೋಗಿ ಇವತ್ತು ಕಾನೂನು ಸಲಹೆಗಾರರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಮುಂದೆ ಏನು? ಎಸ್ ನಾಗೇಂದ್ರ, ಈಗ ಮುಂದಿನ ಆಯ್ಕೆ ಅಂತ ಹೇಳಿದ್ರೆ ಈಗಾಗಲೇ ಏನು ಕಾಗ್ನಿಸಬಲ್ ಗಳನ್ನ ತೆಗೆದುಕೊಂಡು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಬೆಳ್ತಂಗಡಿ ಕೋರ್ಟ್ ಮಾಡಬಹುದಾಗಿದೆ. ಅಥವಾ ಸೆಕ್ಷನ್ಗಳು ಇರುವಂತಹ ಒಂದು ಕಾರಣದಿಂದಾಗಿ ಸೆಷನ್ ಕೋರ್ಟ್ಗೆ ಈಗಾಗಲೇ ಅದನ್ನು ವರ್ಗಾವಣೆ ಮಾಡಬಹುದಾಗಿದೆ. ಅಥವಾ ಎಸ್ಐಟಿ ಅಧಿಕಾರಿಗಳಿಗೆ ಮತ್ತಷ್ಟು ನೀವು ತನಿಖೆಯನ್ನು ಮುಂದುವರಿಸಿ ಅನ್ನುವಂತಹ ಒಂದು ನಿರ್ದೇಶನವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇದೆಲ್ಲವೂ ಕೂಡ ಆದ್ರೆ ನಂತರ ಆರೋಪಿಗಳಿಗೆ ಸಮನ್ಸ್ ಜಾರಿಯಾಗುತ್ತೆ. ಸಮನ್ಸ್ ಜಾರಿಯಾಗಿ ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಅಲ್ಲಿ ಅವರ ಒಂದು ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಮುಂದಿನ ಹಂತದಲ್ಲಿ ಆಗಲಿದೆ. ಯಾಕಂದ್ರೆ ಇಲ್ಲಿಯವರೆಗೂ ಒಬ್ಬನನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಆರೋಪಿಗಳನ್ನ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಈಗಾಗಲೇ ಕಾಗ್ನಿಸಬಲ್ ರಿಪೋರ್ಟ್ ಅಂದ್ರೆ ಫರ್ಜರಿ ರಿಪೋರ್ಟ್ ಏನಿದೆ ಆ ಫರ್ಜರಿ ರಿಪೋರ್ಟ್ಗಳನ್ನು ಸಲ್ಲಿಕೆ ಮಾಡಿರುವಂತಹ ಕಾರಣದಿಂದಾಗಿ ಇದರಲ್ಲಿ ಅವರು ತಪ್ಪಿತಸ್ಥರು ಅಂತ ಏನಾದರೂ ಗೊತ್ತಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಸಮನ್ಸ್ ಜಾರಿಯಾಗುತ್ತೆ. ಇಲ್ಲಿ ಒಂದು ವ್ಯವಸ್ಥೆಯನ್ನ ಅಂದ್ರೆ ಸರ್ಕಾರದ ಒಂದು ವ್ಯವಸ್ಥೆಯನ್ನ, ವ್ಯಕ್ತಿಯನ್ನ ಹಾಗೂ ಸಂಸ್ಥೆಯನ್ನ ಮಿಸ್ಗೈಡ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ತನ್ನ ಒಂದು ದುರ್ಲಾಭಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಮಿಸ್ಗೈಡ್ ಮಾಡಿರೋದು ಇಲ್ಲಿಗೆ ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಇದರ ಒಂದು ರಿಪೋರ್ಟ್ಗಳು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಂದ್ರೆ ಅಷ್ಟೊಂದು ಮ್ಯಾನ್ ಪವರ್, ಪೊಲೀಸ್ ಫೋರ್ಸ್ ಮತ್ತೆ ಸಾಕಷ್ಟು ಒಂದು ಟೈಮ್ ಏನಿದೆ ಅದೆಲ್ಲವೂ ಕೂಡ ಇವರ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ಫರ್ಜರಿ ರಿಪೋರ್ಟ್ ಏನಿದೆ ಅದನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂತದ್ದು. ಹೀಗಾಗಿ ಮುಂದಿನ ಹಂತದ ಒಂದು ಕೋರ್ಟ್ ಪ್ರಕ್ರಿಯೆ ಏನಿದೆ ತೀವ್ರಗತಿಯಲ್ಲಿ ಮುಂದಾಗಲಿದೆ ಅಂತಾನೆ ಹೇಳಬಹುದಾಗಿದೆ. ಇಲ್ಲಿ ಅಕಸ್ಮಾತ್ ಬೆಳ್ತಂಗಡಿ ಕೋರ್ಟೇ ಇದನ್ನೆಲ್ಲವನ್ನು ಕೂಡ ನಿಭಾಯಿಸ ಅಂದ್ರೆ ವಿಚಾರಣೆಯನ್ನ ನಡೆಸುತ್ತೆ ಅಂತ ಹೇಳೋದಾದ್ರೆ ಮೊದಲಿಗೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡುವಂತಹ ಸಾಧ್ಯತೆ ಇರುತ್ತೆ. ನಂತರ ಅವರು ಕೋರ್ಟ್ಗೆ ಹಾಜರಾಗಬೇಕು. ಕೋರ್ಟ್ನ ಮುಂದೆ ಅವರು ತಮ್ಮ ಒಂದು ಹೇಳಿಕೆಗಳು ಏನಿದೆ ಈಗಾಗಲೇ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿರುವಂತಹ ಆ ರಿಪೋರ್ಟ್ಗೆ ಸಂಬಂಧಿತವಾದಂತಹ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಮತ್ತು ಆಗ ಅವರ ಹೇಳಿಕೆಗಳನ್ನು ದಾಖಲು ಮಾಡುವಂತಹ ಮುಖಾಂತರ ಕೋರ್ಟ್ ಮುಂದಿನ ಪ್ರಕ್ರಿಯೆಗಳನ್ನು ಮುಂದುವರೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೆ ಕೇಳಿ ಬಂದಂತಹ ಅಂದ್ರೆ ಅಷ್ಟು ಜನ ಆರೋಪಿಗಳ ಅನಿಸಿದ್ರು ಕೂಡ ಅಥವಾ ಅವರ ಮೇಲೆ ಆರೋಪ ಇದ್ದರೂ ಕೂಡ ಅವರನ್ನ ಬಂಧನ ಯಾಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಈಗ ಸದ್ಯ ರಿಪೋರ್ಟ್ ಸಲ್ಲಿಕೆ ಆದ ಬಳಿಕ ಕೋರ್ಟ್ ಏನು ನಿರ್ದೇಶನವನ್ನ ಕೊಡುತ್ತೆ ಅದರ ಮೇಲೆ ಅವರು ಬಂಧನ ಮಾಡಬೇಕಾ ಅಥವಾ ಅವರನ್ನ ನೋಟಿಸ್ ನೀಡಿ ಅವರನ್ನ ವಿಚಾರಣೆಗೆ ಕರೆಸಿಕೊಳ್ಬೇಕಾ ಅನ್ನುವಂಥದ್ದು ಮುಂದಿನ ಹಂತದ ನಿರ್ಧಾರ ಕೋರ್ಟ್ನ ಕೈಯಲ್ಲಿರುವಂಥದ್ದು. ಹೀಗಾಗಿ ಈ ಒಂದು ಆಯ್ಕೆಗಳ ಮುಖಾಂತರ ಮುಂದಿನ ಪ್ರಕ್ರಿಯೆ ಏನು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.